ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಸರ್ಕಾರ ನೌಕರರಿಗೆ ಭರ್ಜರಿ ಸುದ್ದಿ. ಬಜೆಟ್ನಲ್ಲಿ 8ನೇ ವೇತನ ಆಯೋಗದ ಪ್ರಸ್ತಾವನೆ. ನೋಡೋಣ ಬನ್ನಿ ಅದೇನು ಪ್ರಸ್ತಾವನೆ ಮಾಡಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಾರಿ ಬಜೆಟ್ನಲ್ಲಿ 8ನೇ ವೇತನ ಆಯೋಗದ ರಚನೆ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಸರ್ಕಾರ ನೌಕರರಿಗೆ ಶುಭ ಸುದ್ದಿ. 8ನೇ ವೇತನ ಆಯೋಗದ ಯಾವಾಗ ಜಾರಿ ಬರಲಿದೆ? ಭಾರತದಲ್ಲಿ ಮೊದಲ ವೇತನ ಆಯೋಗದಲ್ಲಿ ಜನವರಿ 1946 ರಲ್ಲಿ ಸ್ಥಾಪಿತವಾಗಿತ್ತು. ಈಗ 7ನೇ ವೇತನ ಆಯೋಗವು ಜಾರಿಗೆ 2016ರಲ್ಲಿ ಜಾರಿ ಬಂದಿತ್ತು. ಈಗ 8ನೇ ವೇತನ ಆಯೋಗವು ಜನವರಿ 2026ರಿಂದ ಜಾರಿ ಬರುವ ಸಾಧ್ಯತೆ ಇದೆ. ಇಂದಿನ ನಿರ್ದೇಶನದಲ್ಲಿ ಕೇಂದ್ರ ಸರ್ಕಾರವು ಪ್ರತಿ 10 ವರ್ಷಕ್ಕೊಮ್ಮೆ ಹೊಸ ವೇತನವನ್ನು ಆಯೋಗದ ಶಿಫಾರಸನ್ನು ಜಾರಿ ತಂದಿದೆ. 2024-25ರ ಬಜೆಟ್ಗೂ ಮುನ್ನ ಕೇಂದ್ರ ನೌಕರರು ಮತ್ತು ತಮ್ಮ ಬೇಡಿಕೆಯನ್ನು ಬಜೆಟ್ನಲ್ಲಿ ಇರಿಸಿದ್ದಾರೆ. ಕೇಂದ್ರ ಬಜೆಟ್ 2024-25 ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜುಲೈ 23ರಂದು ಆದರೆ ಇನ್ನೂ ಮುಂದೂಡಿಸಲಿದ್ದಾರೆ. 8ನೇ ವೇತನ ಆಯೋಗದ ರಚನೆಯಲ್ಲಿ 3ನೇ ಬಾರಿ ಆಡಳಿತದ ಚುಕ್ಕಾಣಿ ಹಿಂದಿರುವ ಮೋದಿ ಸರ್ಕಾರವು ಬಜೆಟ್ನಲ್ಲಿ ಬಗ್ಗೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎಂದು ನಿರೀಕ್ಷೆ ಇದೆ. 8ನೇ ವೇತನ ಆಯೋಗದ ರಚನೆಯಲ್ಲಿ ಎಲ್ಲ ಬೇಡಿಕೆಗಳ ಪೈಕಿ ಸರ್ಕಾರ ನೌಕರರ ಪ್ರಮುಖ ಬೇಡಿಕೆಯಲ್ಲಿ ಒಂದಾಗಿದೆ. ಈ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋ ನೋಡೋಣ ಬನ್ನಿ. ನೋಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ, ಓಕೆನಾ. 8ನೇ ವೇತನ ಆಯೋಗದ ಪ್ರಸ್ತಾವನೆ ಏನಂತ ಇದೆ? 8ನೇ ವೇತನ ಆಯೋಗದ ಪ್ರಸ್ತಾವನೆ ಈಗಾಗಲೇ ಸರ್ಕಾರ ಸ್ವೀಕರಿಸಿದ್ದು, 8ನೇ ವೇತನ ಆಯೋಗದ ರಚನೆ ಆಗ್ರಹಿಸಿ ನ್ಯಾಷನಲ್ ಆಫ್ ಆಫ್ ಇನ್ವೆಸ್ಟಿಗೇಷನ್ ಕೇಂದ್ರ ಸರ್ಕಾರ ನೌಕರರಿಗೆ ಜಂಟಿ ಸಲಹೆ ಕಾರ್ಯದರ್ಶಿ ಶ್ರೀ ಗೋಪಾಲ್ ಮಿಶ್ರಾ ಅವರು ಸಂಪುಟದಲ್ಲಿ ಕಾರ್ಯದರ್ಶಿಯಾಗಿ ಪತ್ರ ಬರೆದಿದ್ದಾರೆ. 8ನೇ ವೇತನ ಆಯೋಗದ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಸ್ವೀಕರಿಸಿದ್ದು, ಸರ್ಕಾರ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಈಗಿನ ವೇತನ ಸವಲತ್ತುಗಳನ್ನು ಪರಿಶೀಲಿಸಲಾಗುತ್ತದೆ. 8ನೇ ವೇತನ ಆಯೋಗವು ಜನವರಿ 2026ರಿಂದ ಜಾರಿ ಬರುವ ಸಾಧ್ಯತೆ ಇದೆ. ಇಂದಿನ ನಿರ್ದೇಶನದಲ್ಲಿ ಕೇಂದ್ರ ಸರ್ಕಾರವು ಪ್ರತಿ 10 ವರ್ಷಕ್ಕೊಮ್ಮೆ ಹೊಸ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ತಂದಿದೆ. 7ನೇ ವೇತನ ಆಯೋಗವು 2016ರಲ್ಲಿ ಜನವರಿಯಲ್ಲಿ ಜಾರಿಗೆ ಬಂದಿತ್ತು. ಈಗ 8ನೇ ವೇತನ ಆಯೋಗದಲ್ಲಿ ರಚನೆ ಆಗೋದೊಂದಿಗೆ ಕೇಂದ್ರ ಸರ್ಕಾರ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ತಮ್ಮ ವೇತನ ಪಿಂಚಣಿಗಳಲ್ಲಿ ಸಂಭವನೀಯ ಹೆಚ್ಚಳ ಲಾಭ ಪಡೆಯಬಹುದು. ಈ 1 ಕೋಟಿ ಹೆಚ್ಚು ಸರ್ಕಾರ ನೌಕರರಿಗೆ ಪಿಂಚಣಿದಾರರಿಗೆ 8ನೇ ವೇತನ ಆಯೋಗ ರಚನೆ ಕಾಯುತ್ತಿದ್ದಾರೆ. ಓಕೆ, ಏನಂತ ಅರ್ಥ ಆಯ್ತಾ? ಈ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.